ಇನ್ನು ಯತ್ನಾಳ್ ವಿರುದ್ಧ ವಿಜೇಂದ್ರ ಬೆಂಬಲಿಗರು ಕೂಡ ನಿರಂತರವಾಗಿ ಮಾತಾಡ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ರೇಣುಕಾಚಾರ್ಯ ಮಾತಾಡಿದ್ದಾರೆ, ನೀವು ಅಲ್ಲಿ ಇಲ್ಲಿ ಮಾತಾಡೋದನ್ನು ಬಿಟ್ಟು ನಿಮಗೆ ತಾಕತ್ತಿದ್ರೆ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಕೂಡ ಸವಾಲು ಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಿಂಗಾಯತರ ಬಣದಿಂದ ಅಂದರೆ ಲಿಂಗಾಯತ ಸಮುದಾಯದಿಂದ ನಾನೇ ಅಭ್ಯರ್ಥಿ ಆಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಯತ್ನಾಳ್ ಹೇಳಿದ್ದಾರೆ. ಇಬ್ಬರು ಹೇಳಿರುವಂಥದ್ದೇನು ಬನ್ನಿ ನೋಡೋಣ. ಚುನಾವಣೆ ಆಂತರಿಕ ಚುನಾವಣೆ ನಡೆದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ವಿಜೇಂದ್ರ 100ಕ್ಕೆ 200 ಹೇಳ್ತೀನಿ ನಾನು. ಅಧ್ಯಕ್ಷ ಮುಂದುವರಿತಾರೆ. ನಿಮಗೆ ಸವಾಲಾಗ್ತೀನಿ, ಚುನಾವಣೆ ಸ್ಪರ್ಧೆ ಮಾಡಿರಿ, ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ. ಇನ್ನು ಜನ ನಿಮಗೆ ಚೀಮಾರಿ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ, ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಶ್ರೀರಾಮುಲವ್ರು ಆದ್ರೆ ನಮ್ಮನ್ನ ತಕರಾರು ಇಲ್ಲರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೈತಿ. ಇನ್ನು ನೋಡಿ, ಹಿಂದೆ ಯಡಿಯೂರಪ್ಪನವ್ರಿಗೆ ಬಹಳ ಸಪೋರ್ಟಾಗಿ ನಿಂತಿದ್ದಂಥ ಬಿ ಪಿ ಹರೀಶ್ ಹರಿಹರದ ಶಾಸಕರು ಈಗ ತುಂಬ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ವಿರೋಧಿ ಬಣ ಏನಿದೆಯಲ್ಲ, ಅತೃಪ್ತ ಬಣದ ಅವರೂ ಕೂಡ ಒಬ್ಬರು ಸದಸ್ಯರು. ಅವರು ಕೂಡ ವಿಜೇಂದ್ರ ಬಗ್ಗೆ ಮಾತಾಡಿದ್ದಾರೆ. ವಿಜೇಂದ್ರ ಕೆಳಗಿಳಿಬೇಕು ಅನ್ನುವಂಥ ಮಾತನಾಡಿದ್ದಾರೆ ಹರೀಶ್. ಸ್ಥಾನದಿಂದ ಇಳಿಸ್ಬೇಕು, ನಂತರ ಅಧ್ಯಕ್ಷ ಆಗಲಿಕ್ಕೆ. ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಜಾತಿ ಲೆಕ್ಕಾಚಾರದ ಇಲ್ಲದೆ ರಾಜಕೀಯ ಇಲ್ಲ. ಇವತ್ತು ಹಿಂದುಳಿದವರಾದರೆ ಬಂಗಾರಪ್ಪ ಸುನೀಲ್ ಕುಮಾರ್ ಇದ್ದಾರೆ, ದಲಿತ ವರ್ಗ ಆದರೆ ಲಿಂಬಾವಳಿ ಅವರಿದ್ದಾರೆ, ವೀರಶೈವರಾದರೆ ಯತ್ನಾಳ್ ಇದ್ದಾರೆ. ಅಷ್ಟೇ ಅಲ್ಲ, ನಾವಿವತ್ತು ಎಲ್ಲ ತ್ಯಾಗಕ್ಕೂ ಸಿದ್ಧ ಇದ್ದೀವಿ. ಇವತ್ತು ಬೊಮ್ಮಾಯಿಯವರಾದರೂ ಸಂತೋಷ, ಸೋಮಣ್ಣ ಆದರೂ ಸಂತೋಷ, ಮುರುಗೇಶ್ ನಿರಾಣಿ ಅವರಾದರೂ ಕೂಡ ನಮಗೇನು ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇವತ್ತು ನಮ್ಮ ಎಲ್ಲರಲ್ಲಿದೆ. ನಮ್ಮ ಗುರಿ ಒಂದೇ, ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಪಕ್ಷವನ್ನು ಉಳಿಸಿ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ, ಸತ್ಯಕ್ಕೆ ಜಯ ಇದೆ, ಭ್ರಷ್ಟಾಚಾರ ಕೊನೆಗೊಳ್ತಕ್ಕಂಥ ಕಾಲ ಹತ್ತಿರ ಬಂದಿದೆ. ಇಲ್ಲ, ಇದು ಒಂದು ರಾಜ್ಯದ ಬದಲಾವಣೆ ಅಲ್ಲ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತದೆ, ಅದೇ ರೀತಿ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಕೂಡ ಬದಲಾವಣೆ ಆಗ್ತಕ್ಕಂಥ ಸಮಯ ಇದು ನಮ್ಮ ಪಕ್ಷದ ಚುನಾವಣೆ. ವಿಜೇಂದ್ರ ಅವರು ಮಧ್ಯ ಆಗಿರ್ತಕ್ಕಂಥವ್ರು, ಹಾಗಾಗಿ ಇದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ನೂತನ ಅಧ್ಯಕ್ಷರನ್ನಾಗಿ ವಿಜೇಂದ್ರ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮಾಡ್ತಾರೆ. ಇವತ್ತು ವಿಜೇಂದ್ರ ಆಪ್ತರು ಸಭೆಯನ್ನು ಕೂಡ ಸೇರ್ತಾ ಇದ್ದಾರೆ. ಸಭೆ ಸೇರಿ ಸಾಕಷ್ಟು ಚರ್ಚೆ ಮಾಡ್ತಾರೆ. ಅದಾದಮೇಲೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡ್ತಾರೆ. ಇನ್ನು ಅವರೊಂದು ರೀತಿಯ ಸ್ಟೇಟ್ಮೆಂಟ್ಗಳು, ಇವರದ್ದೊಂದು ರೀತಿಯ ಸ್ಟೇಟ್ಮೆಂಟ್ಗಳು, ಆ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳು ನಡೀತಾನೆ ಇವೆ. ಇವತ್ತು ಸಭೆ ನಡೆಯುತ್ತೆ. ಸಭೆ ಆದಮೇಲೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ರೇಣುಕಾಚಾರ್ಯ ಏನು ಮಾತಾಡಿದ್ರು ಇದೀಗ ತಾನೇ ನಾವು ತೋರಿಸಿದ್ವಿ. ತಾಕತ್ತಿದ್ರೆ ವಿಜೇಂದ್ರ ಅವರನ್ನು ಕೆಳಗಿಳಿಸಿ, ತಾಕತ್ತಿದ್ರೆ ನೀವು ಅಧ್ಯಕ್ಷ ಗಾದಿಗೆ ನಿಂತ್ಕೊಳ್ಳಿ ನೀವು ಅಂತ ಕೂಡ ಸವಾಲು ಹಾಕಿದ್ದು. ಬಿಜೆಪಿಯ ಡೆವಲಪ್ಮೆಂಟ್ಗಳು ಒಂದು ದೆಹಲಿನಲ್ಲಿ, ಯಾಕಂದರೆ ರಾಜ್ಯದ ನಾಯಕರಲ್ಲಿ ಬೀಡುಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿ ವಿಜೇಂದ್ರ ಬಣ ಇವತ್ತು ಮೀಟಿಂಗ್ ಸೇರ್ತಾ ಇದೆ, ಸಭೆ ಮಾಡ್ತಾ ಇದೆ. ಅದಾದಮೇಲೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡ್ತಾರೆ. ಬನ್ನಿ, ಇವತ್ತಿನ ಡೆವಲಪ್ಮೆಂಟ್ಗಳೇನು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾರ್ಯಾರು ಎಲ್ಲೆಲ್ಲಿ ಸಭೆ ಸೇರ್ತಾರೆ, ಅದಾದಮೇಲೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ, ಏನು ನಡೀತಾ ಇದೆ? ರಂಗನಾಥ್, ದೆಹಲಿಗೆ ತೆರಳಿರುವಂತಹ ಶಾಸಕ ಯತ್ನಾಳ್ ಮತ್ತು ಅವರ ತಂಡಕ್ಕೆ ಎಲ್ಲೂ ಕೂಡ ಹೈಕಮಾಂಡ್ ಅವರನ್ನ ಒಂದು ತಂಡವಾಗಿ ಭೇಟಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ. ಬದಲಾಗಿ ಅವಕಾಶ ಸಿಕ್ಕಿದಾಗ ನೀವು ಬಂದು ಭೇಟಿ ಮಾಡಿ ಎನ್ನುವಂತಹ ಸೂಚನೆ ರವಾನೆ ಮಾಡಿದೆ. ಹಾಗಾಗಿ ಯತ್ನಾಳ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಉಳಿದಂತಹ ಶಾಸಕರು ಇರ್ಬೋದು ಅಥವಾ ಮಾಜಿ ಸಚಿವರು ಇರ್ಬೋದು, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅಥವಾ ಎರಡೆರಡು ಜನರಾಗಿ ಇಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಹಾಗಾಗಿ ಬಹುತೇಕ ಮೊನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಈ ಮ್ಯಾರಥಾನ್ ಅಲ್ಲಿ ಭೇಟಿ ನಡೆಯುವಂತದ್ದು ನಡೀತಾನೆ ಇದೆ. ಇವತ್ತು ಸಂಜೆ ವೇಳೆಗೆ ಬಹುತೇಕ ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರಿಂದ ಹೈಕಮಾಂಡ್ ನಾಯಕರ ಭೇಟಿಯ ಒಂದು ಕಾರ್ಯಕ್ರಮಗಳು ಮುಕ್ತಾಯ ಆಗುತ್ತೆ. ಸಂಜೆ ವೇಳೆಗೆ ಅವರು ಬೆಂಗಳೂರಿಗೆ ವಾಪಸ್ ಆಗುವಂತ ನಿರೀಕ್ಷೆ ಇದೆ. ಯಾಕೆಂದ್ರೆ ಇಲ್ಲಿ ಒಂದು ತಂಡವಾಗಿ ಭೇಟಿಗೆ ಅವಕಾಶವನ್ನ ಕೊಟ್ಟರೆ ಅದು ಒಂದು ಪ್ರತ್ಯೇಕ ಬಣದ ರೀತಿಯ ಸೃಷ್ಟಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರ ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದು ಅಲ್ಲಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕು ಮತ್ತು ಘೋಷಣೆ ಆಗಿರುವಂತಹ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಸ್ಥಗಿತ ಮಾಡಬೇಕು ಅನ್ನುವಂತ ಡಿಮಾಂಡ್ ಅನ್ನು ಇಟ್ಟುಕೊಂಡು ಈ ಮುಖಂಡರುಗಳು ಹೈಕಮಾಂಡ್ ಅನ್ನ ಭೇಟಿ ಮಾಡಿರುವಂತದ್ದು. ಇದು ದೆಹಲಿಯಲ್ಲಿರುವಂತಹ ಬೆಳವಣಿಗೆ. ಆದ್ರೆ ಇದರ ಬೆನ್ನಲ್ಲೇ ಯಾವಾಗ ಯತ್ನಾಳ್ ಮತ್ತು ತಂಡದ ಸದಸ್ಯರು ದೆಹಲಿಗೆ ಹೋದ್ರು ಆ ಸಂದರ್ಭಕ್ಕೆ ವಿಜೇಂದ್ರ ಆಪ್ತ ಬಣ ಬೆಂಗಳೂರಿನಲ್ಲೂ ಕೂಡ ಸಭೆಯನ್ನು ಸೇರೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಇವತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲೂ ಕೂಡ ಸಭೆ, ಪತ್ರಿಕಾಗೋಷ್ಠಿಗಳು ಕೂಡ ನಿಗದಿಯಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.